ಕುರಾನ್ ಪ್ರವಚನನ ಪ್ರತಿಯೊಬ್ರು ಕೇಳ್ಬೇಕು. ನಾವು ಪ್ರತಿ ವರ್ಷ ಹೋಗ್ತಿರ್ತೀವಿ. ಒಳ್ಳೆ ಸಂದೇಶಗಳನ್ನ ಮುಟ್ಟಿಸ್ತಾರೆ ನಮ್ಮನ್ನ. ಪ್ರತಿಯೊಬ್ರು ಒಂದು ಜಾತೀಯತೆ ಅನ್ನೋದೇ, ಪ್ರತಿಯೊಂದು ಜಾತಿಯವರಲ್ಲಿ ಹೋಗಿ ಈ ಕುರಾನ್ ಬಗ್ಗೆ ಏನು, ಕುರಾನ್ ಅಂದ್ರೆ ಏನು ಅಂತ ತಿಳ್ಕೊಂಡು, ಇನ್ನೊಂದೇನಂದ್ರೆ ಮಾನವನ ಘನತೆ ಏನು, ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ಕುರಾನಲ್ಲಿ ಕನ್ನಡದಲ್ಲೇ ಹೇಳ್ತಾರಲ್ಲಿ. ಅವ್ರೇನು ಉರ್ದು ಅಲ್ಲಿ ಯಾವುದೇ ಸಂದೇಶವನ್ನು ಕೊಡಲ್ಲ, ಕನ್ನಡದಲ್ಲೇ ಹೇಳ್ತಿರ್ತಾರೆ. ಆಮೇಲೆ ಜೀವನದ ಉದ್ದೇಶ, ತಮ್ಮ ಜೀವನವನ್ನ ಯಾವ ತರ ನಡೆಸ್ಬೇಕು, ಮಹಿಳೆ ಮತ್ತು ಮಕ್ಕಳ ಸಂರಕ್ಷಣೆ ನಾವು ಯಾವ ತರ ಮಾಡ್ಕೋಬೇಕು, ಆಮೇಲೆ ಮಾನವನ ಘನತೆ ಅಂದ್ರೆ ಏನು, ನಾವು ಮನುಷ್ಯರು, ನಾವು ಮಾನವರು ಯಾವ ತರ ಇರಬೇಕು, ಯಾವುದೇ ಪ್ರಾಣಿಗಿಂತ ಕೀಳಾಗಿ ನೋಡೋದಕ್ಕಿಂತ ಒಂದು ಉದ್ದೇಶವನ್ನ ಇಟ್ಟು ಈ ಕುರಾನ್ ಪ್ರವಚನ ನಡೆಸ್ತಾರೆ. ಪ್ರತಿಯೊಬ್ಬರು ನಮ್ಮ ಕೋರ್ಟ್ ಅಲ್ಲಿ ಬಂದು ಇವತ್ತು ಇದನ್ನ ತಗೋತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರು ವಕೀಲರಾಗ್ಲಿ ಯಾರೇ ಇರ್ಲಿ, ಪ್ರವಚನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾದಂತ ವಿಷಯ. ಅದಕ್ಕಾಗಿ ಈ ಪ್ರವಚನವನ್ನ ಕೇಳಬೇಕು. ಇನ್ನೊಂದೇನಂದ್ರೆ ಪ್ರತಿ ವರ್ಷ ಮನೆಗೂ ಒಂದೊಂದು ಪಾಂಪ್ಲೆಟ್ ಅನ್ನ ಕೊಟ್ಟು ನೀವೆಲ್ಲರೂ ಬನ್ನಿ ಅಂತ ಕರೆಯೋಲೆ ಕೊಡ್ತಾರೆ. ಆ ಕರೆಯೋಲೆಗೆ ನಾವನ್ನ ಮನಗೊಟ್ಟು ಹೋಗೊಟ್ಟು ನಾವೆಲ್ಲರೂ ಹೋಗಿ ಪ್ರವಚನನ ಕೇಳಬೇಕು ಅಂತ ಕೇಳ್ಕೊತಾ ಇದ್ದೀವಿ.